ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಯಾವ ಮಾಹಿತಿ ಇದೆ? ಎಸ್ ಗಂಗಾ, ಈಗಾಗಲೇ ನಿನ್ನೆ ಅಷ್ಟೇ ಎಕ್ಸಿಟ್ ಪೋಲ್ಗಳು ಬಿಡುಗಡೆ ಆಗಿತ್ತು. ಪಂಚ ರಾಜ್ಯಗಳ ಜೊತೆ ನಮ್ಮ ರಾಜ್ಯದಲ್ಲಿ ನಡೆದಂತ 2 ಉಪಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ನಿನ್ನೆ ಅಷ್ಟೇ ರಿಲೀಸ್ ಆಗಿತ್ತು. ಆ ಎಕ್ಸಿಟ್ ಪೋಲ್ ಪ್ರಕಾರವಾಗಿ ನೋಡ್ತಾ ಹೋದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಬಹುತೇಕ ಸಮರ್ಥ್ ಗೆಲ್ಲೋದೇ ಫಿಕ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಗಳನ್ನ ನೋಡ್ತಾ ಹೋದ್ರೆ ನಾವ್ ಈಗಾಗ್ಲೇ ಏನು ಅಲ್ಪಸಂಖ್ಯಾತರಿದ್ರು ಅವರು ಕೂಡ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಜೊತೆಗೆ SDPI ಕ್ಯಾಂಡಿಡೇಟ್ ಮತ್ತೆ ಒಂದಿಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳು ಕೂಡ ಸಾಕಷ್ಟು ಜನ ನಿಂತಿದ್ರು. ಒಟ್ಟಾರೆಯಾಗಿ 13 ಜನ ಅಲ್ಪಸಂಖ್ಯಾತರು ಕೂಡ ನಿಂತಿದ್ರು. ಎಲ್ಲ ಒಂದ್ ಕಡೆ 20 ರಿಂದ 25 ಸಾವಿರ ಮತಗಳು ಕೂಡ ಅವರಿಗೆ ಸ್ಪ್ಲಿಟ್ ಆದ್ರೂ ಕೂಡ ಸಮರ್ಥ್ ಅವರು ಸುಮಾರು 5,000 ಆಸ್ಪಾಸು ಅಂದ್ರೆ 5,000 ಲೀಡ್ ನಲ್ಲಿ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರು ಈಗಾಗಲೇ ಅಲ್ಪಸಂಖ್ಯಾತರ ಮತಗಿಂತ ಜಾಸ್ತಿ ಲಿಂಗಾಯತರ ಮತಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಫೋಕಸ್ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಸಮರ್ಥ್ ಹಾಗೂ ಅವರ ತಂದೆ ಆದಂತ SS ಮಲ್ಲಿಕಾರ್ಜುನ್ ಅವರು ಈ ವೋಟ್ ಗಳ ಮೇಲೆ ಫೋಕಸ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಸುಮಾರು 5,000 ಲೀಡ್ ನಲ್ಲಿ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗ್ಲೇ ಕೊನೆ ದಿನದವರೆಗೂ ಕೂಡ ಸಾಕಷ್ಟು ಹೋರಾಟನ ಮಾಡಿದ್ರು. ಜೊತೆಗೆ ಅಲ್ಲೇ ಇರ್ತಕ್ಕಂಥವ್ರನ್ನ ಒಂದಿಷ್ಟು ಜನರನ್ನ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಇದೆಲ್ಲವೂ ಕೂಡ ಕೊನೆಗೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಹೋಯ್ತು. ಆದ್ರೆ ಎಲ್ಲೂ ಕೂಡ ಅಂದ್ರೆ ಬಿಜೆಪಿಯವರು ಸಾಕಷ್ಟು ಹಿನ್ನಡೆಯಲ್ಲಿ ಸೋಲ್ತಾರೆ ಎಂಬ ಮಾಹಿತಿ ಕೂಡ ಇತ್ತು. ಅಂದ್ರೆ ಮೊದಲನೇ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಅವರು ದೊಡ್ಡ ಮಟ್ಟದ ಹಿನ್ನಡೆ ಆಗಿ ಸೋಲ್ತಾರೆ ಎಂಬ ಮಾಹಿತಿಗಳು ಕೂಡ ಹರಿದಾಡ್ತಿದ್ವು. ಆದ್ರೆ ಈಗ ಚುನಾವಣೆ ಫಲಿತಾಂಶ ಬರುವ ಹತ್ರ ಬರ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ರಿಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಿರೋ ವಿಚಾರ ಏನಂದ್ರೆ, ಕಳೆದ ಬಾರಿಗಿಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಅಂದ್ರೆ ಕಳೆದ ಬಾರಿ ಎಷ್ಟು ಬಿಜೆಪಿ ಮತಗಳ ಅಂತರದಿಂದ ಸೋತಿತ್ತೋ ಆ ಮತದ ಅಂತರ ಅಷ್ಟೊಂದು ಅಂತರದಲ್ಲಿ ಸೋಲುವಂತ ಯಾವುದೇ ಲೆಕ್ಕಾಚಾರಗಳಿಲ್ಲ. ಸೋತ್ರು ಕೂಡ ಕೇವಲ 5,000 ಅಂತದಲ್ಲೇ ಸೋಲುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದ್ರೆ ಕೂಡ ಫಲಿತಾಂಶ 4ನೇ ದಿನದವರೆಗೂ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಆದ್ರೆ ಈಗ ಅಶ್ವವೇಗ ನ್ಯೂಸ್ ನಲ್ಲಿ ಈಗಾಗಲೇ ನಾವು ನಿನ್ನೆ ಅಷ್ಟೇ ಎಕ್ಸಿಟ್ ಪೋಲ್ ಗಳ ವರದಿ ಕೂಡ ಮಾಡಿದ್ವಿ. ಆ ಎಕ್ಸಿಟ್ ಪೋಲ್ ಅಲ್ಲಿ ಕ್ಲಿಯರ್ ಅಂಡ್ ಕಟ್ ಎಷ್ಟು ಅಂತರದಲ್ಲಿ ಯಾವ ಮಾರ್ಜಿನ್ ನಲ್ಲಿ ಸಮರ್ಥ್ ಅವರು ಗೆಲ್ಲುವ ಸಾಧ್ಯತೆಗಳಿದೆ ಅಂತ ಕೂಡ ತೋರಿಸಿದ್ರಿ. ಆ ನಿಟ್ಟಿನಲ್ಲಿ ಬಹುತೇಕವಾಗಿ ಫಲಿತಾಂಶ ಬರೋದು ಫಿಕ್ಸ್ ಅಂತ ಕೂಡ ಹೇಳಬಹುದು. ಯಾಕಂದ್ರೆ ಈಗಾಗಲೇ ನಾವು ಇಂಚಿಂಚು ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿ ಅಲ್ಲೇ ಸರ್ವೆ ಕೂಡ ಮಾಡಿ ನಾವು ಆ ಮಾಹಿತಿಗಳನ್ನ ಜನರಿಗೆ ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ಅದೇ ಫಲಿತಾಂಶ ಬರುವಂತ ಹೆಚ್ಚು ಕಮ್ಮಿ ಎಲ್ಲಾ ಚಾನ್ಸಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಮೇ 4ನೇ ತಾರೀಕುವರೆಗೂ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಗಂಗಾ. ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ ವಿಜಯದ ಸೂತ್ರ ಈಗ ಬಂದಿರುವಂತದ್ದು.